ಹಾಯ್, ಈ ದಿನ ನಾನು ಜನರಲ್ ಆಗಿ ಒಂದು ಮಗು 1.5-2 ವರ್ಷದ ಒಳಗಡೆ ಯಾವೆಲ್ಲ ಮೈಲ್ ಸ್ಟೋನ್ಸ್ನ ಅಚೀವ್ ಮಾಡಬೇಕು, ನಾರ್ಮಲ್ ಆಗಿ ಯಾವ ಮಂತಲ್ಲಿ ಯಾವ ಮೈಲ್ ಸ್ಟೋನ್ ನಾರ್ಮಲ್ ಆಗಿ ಅಚೀವ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಮೈಲ್ ಸ್ಟೋನ್ ಬಂದು ಒಂದು 1 ಮಂತ್ ಆಗ್ತಿದ್ದಾಗೆ ಪ್ರತಿ ಮಗು ಕೂಡ ತನ್ನ ತಾಯಿಯನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ತಾಯಿಯನ್ನು ನೋಡಿ ಒಂದು ಸ್ಮೈಲನ್ನು ಕೊಡುವಂಥದ್ದನ್ನು ಮಾಡುತ್ತೆ. ಸೊ ಬೈ 4 ವೀಕ್ಸ್ ಅಥವಾ 1 ಮಂತ್ಗೆ ತನ್ನ ತಾಯಿ ಯಾರು ಅದನ್ನು ಅವ್ರನ್ನ ನೋಡಿ ನಗುವಂಥದ್ದನ್ನು ಕಲ್ತ್ಕೊಂಡಿರುತ್ತೆ. ಸೊ ಇದು ಫಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಮೈಲ್ ಸ್ಟೋನ್ ಬಂದು ಸೆಕೆಂಡ್ ಮಂತಲ್ಲಿ ಅಥವಾ 8 ವೀಕ್ಸಲ್ಲಿ ತನ್ನ ಸರೌಂಡಿಂಗಲ್ಲಿರೋರ ವಾಯ್ಸನ್ನು ಕಂಡುಹಿಡ್ಕೊಳ್ಳೋದು, ಅಥವಾ ಯಾರಾದರೂ ಮಾತಾಡ್ಸಿದ್ರೆ, ಯಾರಾದರೂ ಫನಿ ಫೇಸ್ ಮಾಡಿದ್ರೆ, ಯಾರಾದರೂ ನಗಿಸಿದ್ರೆ ಅದಕ್ಕೆ ಒಂದು ಸೋಷಿಯಲ್ ಸ್ಮೈಲನ್ನು ಕೊಡುವಂಥದ್ದನ್ನು ಕಲ್ತ್ಕೊಂಡಿರುತ್ತೆ. ಇನ್ನು ಥರ್ಡ್ ಒಂದು ಮೈಲ್ ಸ್ಟೋನ್ ಬಂದು ನೆಕ್ ಕಂಟ್ರೋಲು. ಬೈ 3 ಮಂತ್ಸ್ ಯೂಶಲಿ ನೆಕ್ ಕಂಟ್ರೋಲ್ ಬಂದುಬಿಡುತ್ತೆ. ಯಾವಾಗ ವರಿ ಮಾಡಬೇಕು, 6 ಮಂತ್ಸ್ ಆದ್ರೂ ನಿಮ್ಮ ಮಗುವಿಗೆ ನೆಕ್ ಕಂಟ್ರೋಲ್ ಬಂದಿಲ್ಲ ಅಂದರೆ ಯು ನೀಡ್ ಟು ಬಿ ಕನ್ಸಲ್ಟೆಡ್ ಟು ಪೀಡಿಯಾಟ್ರಿಷನ್. ಇನ್ನು ನೆಕ್ಸ್ಟ್ ಫೋರ್ತ್ ಒಂದು ಮೈಲ್ ಸ್ಟೋನ್ ಬಂದು ಮಗು ಕೂತ್ಕೊಳ್ಳೋವಂಥದ್ದು. ಬೈ 6 ಮಂತ್ಸ್ ಎಲ್ಲ ಮಕ್ಕಳು ಯೂಶಲಿ ಕೂತ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ವಿತ್ ಸಪೋರ್ಟ್ ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ 10 ಮಂತ್ಸ್ 1 ಇಯರ್ ಆದ್ರೂ ಮಗು ವಿತ್ ಸಪೋರ್ಟ್ ವಿತೌಟ್ ಸಪೋರ್ಟ್ ಕೂತ್ಕೊಳ್ತಾ ಇಲ್ಲ ಅಂತಂದರೆ ನೀವು ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಫಿಫ್ತ್ ಒಂದು ಮೈಲ್ ಸ್ಟೋನ್ ಬಂದು ಕ್ರಾಲಿಂಗ್. ಬೈ 9 ಮಂತ್ಸ್ ಮಕ್ಕಳು ಯೂಶಲಿ ಕ್ರಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮಕ್ಕಳು ವಿಚಿತ್ರವಾಗೆಲ್ಲ ಬೆನ್ನಿಂದ ಕ್ರಾಲ್ ಮಾಡುವಂಥದ್ದೆಲ್ಲ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಫೈನ್ ಆ್ಯಂಡ್ ಇಟ್ ಈಸ್ ನಾರ್ಮಲ್ ಆಲ್ಸೋ. ಸೊ ನೋ ನೀಡ್ ಟು ವರಿ, ಬಟ್ ಸಮ್ ಹೌ ದೇ ಹ್ಯಾವ್ ಟು ಮೂವ್ ಫ್ರಮ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡ್ತಾ ಇರಬೇಕು. ಸೊ ಅದನ್ನು ನಾವು ಕ್ರಾಲಿಂಗ್ ಅಂತ ಕರಿತೀವಿ. ಬೈ 9 ಮಂತ್ಸ್ ಯೂಶಲಿ ಮಕ್ಕಳು ಮಾಡ್ತಾರೆ. ಕೆಲವು ಮಕ್ಕಳು 10 ಮಂತ್ಸ್ 11 ಮಂತ್ಸಿಗೆ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಫೈನ್. ಆ್ಯಂಡ್ ಹಲ್ಲುಟ್ಟುವಂಥದ್ದು ಕೆಲವು ಯೂಶಲಿ ಮಕ್ಕಳಿಗೆ 6 to 7 ಮಂತ್ಸಲ್ಲಿ ಹಲ್ಲುಟ್ಟುವಂಥದ್ದು ಬರುತ್ತೆ. ಸೊ ದಟ್ ಈಸ್ ನಾರ್ಮಲ್. ಬೈ ±2 ಮಂತ್ಸ್ ಆಗ್ಬೋದು ಕೆಲವು ಮಕ್ಕಳಿಗೆ. ದಟ್ ಈಸ್ ಆಲ್ಸೋ ಫೈನ್. ಸೊ ಇನ್ ಕೇಸ್ 1 ಇಯರ್ ಆದ್ರೂ ಒಂದು ಹಲ್ಲೂ ಬಂದಿಲ್ಲ ಅಂತಂದರೆ ಯು ಕ್ಯಾನ್ ಕನ್ಸಲ್ಟ್ ದ ಡಾಕ್ಟರ್. ಆ್ಯಂಡ್ ನೆಕ್ಸ್ಟ್ ಮೈಲ್ ಸ್ಟೋನ್ ಬಂದು ನಡೆಯುವಂಥದ್ದು. ಬೈ 1 ಇಯರ್ ಯೂಶಲಿ ಮಕ್ಕಳು ವಿತ್ ಸಪೋರ್ಟ್ ನಿಂತ್ಕೊಂಡು ನಡೆಯುವಂಥದ್ದೆಲ್ಲ ಮಾಡ್ತಾರೆ. ಸೊ 1.5 ವರ್ಷ ಆದ್ರೂ ಮಕ್ಕಳು ನಡೀತಾ ಇಲ್ಲ ಅಂತಂದರೆ ನೀವು ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಬೋನ್ ಪರೀಕ್ಷೆ ಇರ್ಬೋದು ಅಥವಾ ಕ್ಯಾಲ್ಶಿಯಮ್ ಇದೆಲ್ಲ ಒಂದು ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದು ಮಕ್ಕಳು ಮಾತಾಡೋವಂಥದ್ದು. 1 ಇಯರ್ ಮಕ್ಕಳಂದರೆ 2 ಅಕ್ಷರದ ಮಾತಾಡ್ತಾ ಇರ್ತಾರೆ. ಬೈ 2 ಇಯರ್ಸ್ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೇಳಿದ್ದಕ್ಕೆ ರೆಸ್ಪಾಂಡ್ ಮಾಡುವಂಥದ್ದು. ಅವ್ರದ್ದೇ ಒಂದು ಲ್ಯಾಂಗ್ವೇಜಲ್ಲಿ ಅಥವಾ ತುಳು ಮಾತುಗಳೇನಿರ್ತಲ್ಲ ಅದರಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯೂಶಲಿ. 2 ಇಯರ್ಸ್ ಆದ್ರೂ ನಿಮ್ಮ ಮಗು ಏನೂ ಮಾತಾಡ್ತಿಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ, ಹೆಸರು ಕರೆದಾಗ ಈ ಥರದ್ದೆಲ್ಲ ಸಮಸ್ಯೆ ಇದ್ದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಎಲ್ಲ ಮಕ್ಕಳು ಡಿಫ್ರೆಂಟ್ ಆಗಿರ್ತಾರೆ. ಕೆಲವು ಮಕ್ಕಳು ಒಂದು ಸ್ವಲ್ಪ ಬೇಗ ಮೈಲ್ ಸ್ಟೋನ್ಸ್ನ ಅಚೀವ್ ಮಾಡ್ತಾರೆ. ಕೆಲವು ಮಕ್ಕಳು 15 ಡೇಸ್ 1 ಮಂತ್ ಈ ರೀತಿಯಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು. ಸೊ ಈ ರೀತಿಯ ವೇರಿಯೇಷನ್ಸ್ ನಾರ್ಮಲ್, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲ ತಾಯಂದ್ರಿಗೂ ಮಗು ಆರೋಗ್ಯವಾಗಿ ಬೆಳಿಬೇಕು, ಆರೋಗ್ಯವಾಗಿ ಬೆಳೆಯೋದನ್ನು ನೋಡಬೇಕು ಅಂತ ಖುಷಿ ಇರುತ್ತೆ. ಸೊ ಅದೇ ಒಂದು ಸಂತೃಪ್ತಿಯನ್ನು ಕೊಡುತ್ತೆ ಎಲ್ಲ ತಾಯಂದ್ರಿಗೂ. ಸೊ ಹಾಗಾಗಿ ಬೇರೆ ಮಕ್ಕಳ ಬಗ್ಗೆ ಮೈಲ್ ಸ್ಟೋನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹ್ಯಾಪಿ ಪೇರೆಂಟಿಂಗ್.